ಬೆಳಗ್ಗೆ ಎದ್ದು ಫ್ರಿಡ್ಜ್ ಓಪನ್ ಮಾಡಿದೆ ಏನಾದರೂ ಟಿಫಿನ್ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಏನೂ ಕೂಡ ಇಲ್ಲ ಟಿಫಿನ್ ಮಾಡೋಕ್ಕೆ. ಸೊ ಊರಿಗೆ ಹೋಗಿದ್ರಲ್ಲ ಅಮ್ಮನ ಮನೆಗೆ ಎಲ್ಲ ಕೂಡ ತೊಗೊಂಡು ಹೋಗ್ಬಿಟ್ಟಿದ್ದೆ. ಟೊಮೆಟೊ ಒಂದಿದೆ ಅಷ್ಟೇ ಫ್ರಿಜ್ಜಲ್ಲಿ, ಇನ್ನೇನಿಲ್ಲ. ಹಾಲು ಮೊಸರು ಯಾವಾಗೂ ಸ್ಟಾಕ್ ಇರುತ್ತೆ ಮನೇಲಿ. ಹಸ್ಬೆಂಡ್ ಇದ್ರಲ್ಲ ಮನೇಲಿ ಕಾಫಿ ಅದು ಮಾಡ್ಕೋತಾಯಿದ್ರು. ಹಸಿಮೆಣಸಿನ್ಕಾಯಿ ಇತ್ತು. ಸರಿ ಟೊಮೆಟೊ ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಎಲ್ಲಾದರೂ ಹೋಗಿ ಬಂದರೆ ಅಡುಗೆ ಮಾಡೋದು ನೆಕ್ಸ್ಟ್ ಡೇ ಏನಪ್ಪ ಅನ್ನೋದು ಒಂದು ಟೆನ್ಷನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಆಮೇಲೆ ಏನೂ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಅಂಗಡಿಗೆ ಹೋಗಿಲ್ಲ ಇವತ್ತು, ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು. ಗಾಡಿ ಇಲ್ಲ, ನಂದು ಗಾಡಿ ಬಂದು ಊರಲ್ಲಿದೆ. ಸೊ ಊರಿಗೆ ಹೋಗಿದ್ನಲ್ಲ ಲಾಸ್ಟ್ ಸ್ಯಾಟರ್ಡೆ ಅವತ್ತು ಊರಲ್ಲೇ ಬಿಟ್ಟೆ. ಹಸ್ಬೆಂಡ್ ಕಾರ್ ತೊಗೊಂಬಂದ್ರು, ಕಾರಲ್ಲಿ ಬಂದುಬಿಟ್ಟೆ. ಸೊ ಆಮೇಲೆ ಊರಿಗೆ ಹೋದ ಅಮ್ಮನ ಮನೆಗೆ. ಗಾಡಿನ ಎತ್ಕೊಂಡು ಬಂದಿಲ್ಲ, ಈ ಸಂಡೇ ಹೋಗ್ಬೇಕಲ್ಲ, ಹೇಗೂ ಹಬ್ಬ ಇದೆಲ್ಲ. ಸೊ ಎತ್ಕೊಂಬರೋಣ ಅಂತ. ಮಧ್ಯಾಹ್ನ ಬಿಸಿಲಿಗೆ ಆಚೆ ಹೋದ್ರೆ ಭಯ ಆಗುತ್ತೆ, ಹೆಂಗಪ್ಪ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ತನಕ ಹೋಗ್ಬೇಕು ಆಟೋಗೆ, ಇಲ್ಲಿ ಆಟೋ ಬರಲ್ಲ. ಸೊ ಅದಕ್ಕೆ ಸಂಜೆ ಬಾ, ಇನ್ನೇನು ಬರ್ತೀಯ ಇವಾಗ ಅಂತ ಅಂದರು ಹಸ್ಬೆಂಡು. ಊಟ ತೊಗೊಂಡು ಹೋಗಿದ್ರು ಅವ್ರು ಮಧ್ಯಾಹ್ನನೇ. ಹಾಗಾಗಿ ಸಂಜೆ ಹೋದರೆ ಮತ್ತೆ ಹಾಗೆ ಹಸ್ಬೆಂಡ್ ಜೊತೆ ಬರ್ಬೋದಲ್ಲ ವಾಪಸ್ ಅಂತ ಅಂದ್ಬಿಟ್ಟು ಹಾಗೆ ಮಾಡುವಂಥದ್ರು. ಓಕೆ ಡನ್ ಅಂತ ಅಂದ್ಬಿಟ್ಟು ಹೋಗಿಲ್ಲ ನಾನು ಕೂಡ. ಈಗ ಹೊರಡೋಣ ಅಂತ ಜಸ್ಟ್ ಈಗೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ. ಟೈಮಿನ 4:30, ಬಟ್ ಹೋಗೋಣ ಈಗಲೇ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ. ಈಗ ಹೊರಡಬೇಕು. ಗಂಜಿ ಏನಾದರೂ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಮಾಡಿ ಎತ್ಕೊಂಡು ಹೊರಡೋದು. ಸಂಜೆ ಒಟ್ಟಿಗೆ ನೈಟ್ ಬರ್ತೀನಿ. ಮಗ ಇಲ್ಲೆಲ್ಲ ಬೋರಿಂಗ್ ಅನಿಸುತ್ತೆ, ಬೆಳಗ್ಗೆಯಿಂದನೇ ತಲೆ ಕೆಟ್ಟೋಗಿದೆ. ಸೊ ಹೋಗ್ಬೇಕಿತ್ತು ಅಂಗಡಿಗೆ ಅಂತ ಅನಿಸ್ತಾ ಇತ್ತು ನನಗೆ. ಒಬ್ಬಳೇ ಕೂತ್ಕೊಂಡಿರ್ಬೇಕು, ಇಲ್ಲ ಕೆಲಸ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದೇನೋ ಅಷ್ಟೊಂದು ಬೋರಿಂಗ್ ಅನಿಸುತ್ತೆ. ಅದಕ್ಕೆ ಮಗನಿಗೆ ಫೋನ್ ಮಾಡ್ತಾನೆ ಇದ್ದೀನಿ. ಬೋರ್ ಆಗ್ತದೆಪ್ಪ, ಯಪ್ಪ ಹಾಸ್ಟೆಲ್ಗೆ ಹಾಕಬೇಕು ಅಂತಾರೆ. ಹಾಸ್ಟೆಲ್ಗೆ ಹಾಕಿದ್ರೆ ಹೆಂಗಿರೋದು, 45 ಡೇಸ್ ಹಿಂಗೆ ಮುಗಿಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನೋಡೋಣ ಆದಷ್ಟು ಬೇಗ ಮುಗಲಿ 45 ಡೇಸ್. ಒಳ್ಳೆ ಚೆನ್ನಾಗಿ ಕಲೀಲಿ ಅವನು ಅಲ್ವಾ, ಅದು ಬೇಕಾಗಿರೋದು ನಮಗೆ. ಸೊ ಬನ್ನಿ ಇವತ್ತಿನ ಡೇ ಹೇಗಾಗಿದೆ ಏನೋ ಅಂತ ನೋಡೋಣ. ಅಮ್ಮನಿಗೊಂದೆರಡು ದುಪ್ಪಟ ಬೇಕು ಅಂತ ಹೇಳಿದರೆ, ದುಪ್ಪಟ ಸಿಕ್ಕಿದ್ರೆ ತೊಗೊಂಡು ಹಾಗೆ ಶಾಪಿಗೆ ಹೋಗ್ತೀನಿ. ಓಕೆನಾ? ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ರಾತ್ರಿ 9:30 ಆಗಿಬಿಡ್ತು. ಸೊ ಏನೂ ವಿಡಿಯೋ ಮಾಡಿಲ್ಲ. ಸೊ ಅಮ್ಮಂಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ನೋಡ್ಬೋದು ವೇಲ್ ಅಮ್ಮನಿಗೆ ಏನು ಟಾಪ್ಸ್ ಎಲ್ಲ ತೊಗೊಂಡ್ವಲ್ಲ ಮೊನ್ನೆ. ಸೊ ಅದಕ್ಕೆಲ್ಲ ವೇಲ್ಗಳು ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲೆಲ್ಲ ಕೇಳಿದ್ವಿ, ಯಾವುದು ನನಗೆ ಕಲರ್ಸ್ ಆಗಲಿ ಏನೂ ಸೆಟ್ ಆಗ್ತಾ ಇರಲಿಲ್ಲ. ಮತ್ತು ಪ್ರೈಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಟ್ರೆಂಡ್ಸಲ್ಲಿ ಒಂದು ವೇಲ್ ತೊಗೊಂಡ್ವಿ, 300 ರುಪೀಸು. ಪ್ಯಾಂಟ್ಗೆ ಆಲ್ಮೋಸ್ಟ್ 700 ರುಪೀಸ್ ಏನೋ ಕೊಟ್ವಿ. ನನಗೆ ಯಾಕೋ ಬೇಡ, ಜಾಸ್ತಿ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ ಈ ಥರ ವೇಲ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಈ ಥರದ್ದು 7 ವೇಲ್ಸ್, 7 ವೇಲ್ ತೊಗೊಂಡಿದ್ದೀನಿ ಅಮ್ಮಂಗೆ. ಸೊ ಪ್ಯಾಂಟ್ಗಳು ಒಂದು 3 ಪ್ಯಾಂಟು, ಅಲ್ಲೊಂದು ಸ್ವಲ್ಪ ಪ್ಯಾಂಟ್ಗಳನ್ನ ತೊಗೊಂಡಿದ್ವಿ. ಅದ್ರ ಜೊತೆಗೆ ಇದೊಂದು 3 ಪ್ಯಾಂಟ್ ತೊಗೊಂಡೆ. ಇದು ಪಟಿಯಾಲ ಕಟ್ಟ ಥರ ಬರುತ್ತಲ್ಲ ಆ ಥರದ್ದು. 250 ಏನೋ ಚಾರ್ಜ್ ಮಾಡಿಬಿಟ್ಟು 280 ಏನೋ. ಇದು ಬಂದು 100 ರುಪೀಸ್ ಮಾಡಿಕೊಟ್ರು. ಇದು 100 ಒಂದು ವೇಲು. ಸೊ ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ, ಎತ್ಕೊಂಡು ಹೋಗ್ಬೇಕೀಗ. ಹಾಗೆ ಒಂದಷ್ಟು ಥಿಂಗ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು ಟ್ರಿಪ್ ತೊಗೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಅದೆಲ್ಲ ಒಂದಷ್ಟು ತೊಗೊಂಡೆ. ಅದೆಲ್ಲ ಕೂಡ ಎತ್ಕೊಂಡು ಹೋಗೋಣ ಇವಾಗ ಅಂತ. ಆ್ಯಕ್ಚುಲಿ ಮದುವೆ ಇದೆ ಸಂಜೆ, ಸೊ ಅದಕ್ಕೆ ಹೊರಟಿದ್ದೀನಿ. ನೆನ್ನೆ ಬಂದೆ, ಮೊನ್ನೆ ಮಂಗಳವಾರ ಬಂದಿದ್ದು, ಇವತ್ತು ಥರ್ಸ್ಡೇ. ಸೊ ಇವತ್ತು ಹೊರಡ್ತಾ ಇದ್ದೀನಿ, ಮದುವೆ ಇದೆ. ಸೊ ಅದಕ್ಕೆ ಸೀರೆ ಎಲ್ಲ ನೋಡ್ತಾ ಇದ್ದೆ, ಸೀರೆ ಉಟ್ಕೊಳ್ಳೋದಾ ಏನು ಮಾಡೋದು ಅಂತ. ಸೀರೆ ಎಲ್ಲ ತೆಗೆದಿಟ್ಟೆ. ಯಪ್ಪ ಯಾರಪ್ಪ ಈ ಬಿಸಿಯಲ್ಲಿ ಸೀರೆ ಉಟ್ಕೊಳ್ಳೋರು ಅಂತ ಅನಿಸಿತು. ಕಾರಿಲ್ಲ, ಮೇನ್ ಕಾರ್ ಅಮ್ಮನ ಮನೆಯಲ್ಲೇ ಇದೆ. ಸೊ ಅದಕ್ಕೆ ನಾವು ಬೈಕಲ್ಲಿ ಹೋಗಬೇಕು. ಬೈಕಲ್ಲೆಲ್ಲ ಆಗಲ್ಲ, ಬಸ್ಸಲ್ಲಿ ಹೋಗ್ಬಿಡೋಣ. ವಾಪಸ್ ಬರುವಾಗ ನಮ್ಮ ಕಾರ್ ತೊಗೊಂಬರೋಣ ಅಂತ. ಗೃಹ ಪ್ರವೇಶ ಇದೆ ಮತ್ತು 11th ಬೆಂಗಳೂರಲ್ಲೇ ಮಾವನ ಫ್ರೆಂಡ್ ಅವ್ರದ್ದು. ಸೊ ಅಲ್ಲಿಗೆ ಹೊರಡ್ಬೇಕಲ್ಲ, ಕಾರ್ ಬೇಕೇ ಬೇಕು ನಮಗೆ. ಸೊ ಕಾರ್ ಎತ್ಕೊಂಬಂದ್ಬಿಡೋಣ ಅಂತ ಬಸ್ಸಲ್ಲಿ ಹೊರಟಿದ್ದೀವಿ ಇಬ್ಬರು ಕೂಡ. ನಾನು ಡ್ರೆಸ್ ಹಾಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಇದು ಬ್ಲ್ಯಾಕ್ ಡ್ರೆಸ್ನ ಅಮ್ಮ ಬೈತಾರೆ, ಡ್ರೆಸ್ ಹಾಕೊಂಬಂದಿದ್ಯಾ ಸೀರೆ ಉಟ್ಕೊಂಬರೋಕ್ಕಾಗಲ್ಲ ಅಂತ. ಬಟ್ ಈ ಬಿಸಿಯಲ್ಲಿ ಯಾರಪ್ಪ ಅಂತ ಅನಿಸ್ತಿದೆ. ಅದಕ್ಕೆ ಈ ಡ್ರೆಸ್ನ ಐರನ್ ಮಾಡಿಸಿ, ಹಸ್ಬೆಂಡ್ ಶರ್ಟ್ನ ಕೂಡ ಐರನ್ ಮಾಡಿಸ್ಬೇಕು. ತೊಗೊಂಡು ಅಂಗಡಿಗೆ ಹೋಗೋಣ ಅಂತ. ಬೆಳಗ್ಗೆಯಿಂದ ಅಂಗಡಿಗೆ ಹೋಗೋಕ್ಕಾಗ್ತಿಲ್ಲ, ಬೈಕ್ ಇಲ್ಲ, ಇಷ್ಟೇ ರೀಸನ್ನು. ಸೊ ಏನೆಲ್ಲ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ನಮ್ಮನಿಗೆ ಸಿಂಪಲಾಗಿ ಏನು ತೊಗೊಂಡಿಲ್ಲ. ಅಂಗಡಿಯಲ್ಲಿ ನಮ್ಮ ಶಾಪಲ್ಲಿ ಸಿಗುವಂಥದ್ದು ನಂದಷ್ಟನ್ನು. ಏನು ಕಲ್ಲು ತೊಗೋತೀಯ, ನಾನೇ ತೊಗೊಬರ್ತೀನಿ ಬಿಡು ಅಂತ ಹೇಳಿದ್ದೆ ಅಮ್ಮಂಗೆ. ಸೊ ಅದಕ್ಕೆ ಒಂದು ತೋರಿಸ್ತೀನಿ ರೀ.
ಆ್ಯಕ್ಚುಲಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ಯಾರಿ ಎಲ್ಲ ತೆಗೆದಿಟ್ಟೆ, ಸ್ಯಾರಿ ಗೋಲ್ಡ್ ಎಲ್ಲ ತೆಗೆದಿಟ್ಟೆ. ಆಮೇಲೆ ಯಾಕೋ ಈ ಬಿಸಿಯಲ್ಲಿ ಯಾರಪ್ಪ ಹಾಕ್ಕೊಳ್ಳೋರು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಡ್ರೆಸ್ ತೆಗೆದಿಟ್ಟೆ. ಈ ಬ್ಲ್ಯಾಕ್ ಡ್ರೆಸ್ನ ಐರನ್ ಮಾಡಿಸೋಣ, ಇದನ್ನೇ ಹಾಕ್ಕೊಳ್ಳೋಣ ಅಂತ. ಅಮ್ಮ ಏನಂತಾರೋ ಗೊತ್ತಿಲ್ಲ. ಹಾಸಿಗೆ ನೋಡ್ಬೋದಲ್ಲಿ ಎಲ್ಲರೂ ಬಂದಾಗ ಹಾಸಿಗೆಯಲ್ಲಿ ಇಟ್ಟಿದ್ದೇ ಇಟ್ಟಿಲ್ಲ. ಅಮ್ಮ ಬೈತಾರೆ, ಸೀರೆ ಹಾಕೊಂಬರೋಕ್ಕಾಗಿಲ್ಲ, ಎಷ್ಟು ಸೀರೆ ತಗೋತೀಯ, ಒಂದು ಹಾಕ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಾನು ಸೀರೆ ಹಾಕ್ಕೊಂಡು ಈ ಬಿಸಿಯಲ್ಲಿ ಬೇಡಪ್ಪ ಅಂತ ಅನಿಸ್ತದೆ. ಅದಕ್ಕೆ ಸೊ ಅಮ್ಮಂಗೆ ಅಂತ ತೊಗೊಂಡೋದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಹಾಗೆ ಅಮ್ಮಂಗೆ ಅಂತ ಅಂದ್ಬಿಟ್ಟು ನಮ್ಮ ಶಾಪಲ್ಲಿ ಏನು ಸಿಗುತ್ತೆ ಅಂತ ಇದೊಂದು ಪರ್ಸ್ ತೊಗೊಂಡೆ, ಎತ್ಕೊಂಡು ಬಂದೆ ಶಾಪಿಂದ. ಈ ಥರ ಇಟ್ಕೊಂಡೆ ಚೆನ್ನಾಗಿರುತ್ತೆ, ಮನಿನೂ ಇಟ್ಕೋಬೋದು, ಹಾಗೆ ಫೋನು ಕೂಡ ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಇಲ್ಲಿ ಈ ಥರ ಬರುತ್ತೆ, ಇಲ್ಲಿ ಫೋನ್ ಇಟ್ಕೊಳ್ಳೋ ಥರದ್ದು. ಸೊ ಚೆನ್ನಾಗಿದೆ ಅಲ್ವಾ. ಇದೊಂದು ಪರ್ಸು ಅಮ್ಮಂಗೆ ಕೊಡೋಣ ಅಂತ. ಹಾಗೆ ಅಮ್ಮ ಇನ್ನೊಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹೇಳಿದ್ರು. ಸೊ ಕ್ಲಿಪ್ಸ್ ಇದೆಲ್ಲ ಬೇಕು ತೊಗೋಬೇಕು ಅಂತಿದ್ರು, ಅದಕ್ಕೆ ನಾನೇ ತೊಗೊಬರ್ತೀನಿ ಅಂತ ಒಂದಷ್ಟು ಕ್ಲಿಪ್ಸ್ ಇರ್ಬೋದು, ರಿಬನ್ಸು, ಹಾಗೆ ಹೇರ್ ಪಿನ್ಸು, ಇದನ್ನೆಲ್ಲ ಕೂಡ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಕೂಡ ಪ್ಯಾಕ್ ಮಾಡಬೇಕು ಇವಾಗ, ಎಲ್ಲನೂ ಅಲ್ಲಿ ಎತ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಇದಿಷ್ಟು ಪ್ಯಾಕ್ ಮಾಡಿಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಈಗ ಫಸ್ಟು ಹೋಗಿ ಐರನ್ ಮಾಡಿಸ್ಕೊಬರ್ಬೇಕು. ಇದರ ಅಮ್ಮಂಗೆ ಕೊಡೋದನ್ನೆಲ್ಲ ಒಂದು ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಹೋಗಿ ಐರನ್ ಮಾಡಿಸ್ಕೊಂಡು ಆಮೇಲೆ ಬಂದು ರೆಡಿ ಆಗೋವಾಗ ನಿಮಗೆ ಸಿಗ್ತೀನಿ, ಓಕೆನಾ? ಬನ್ನಿ. ಹಾಗೆ ಅಂಗಡಿಯಿಂದ ಬಂದಮೇಲೆ ಎಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಅಮ್ಮನ ತಂದಿರೋಂಥ ಐಟಮ್ಸ್ ಎಲ್ಲ ವೇಲು, ಪ್ಯಾಂಟು ಮತ್ತು ಅಂಬ್ರೆಲಾ ಒಂದು ತೊಗೊಂಡು ಬಂದೆ. ಬಿಸಿಲಿರುತ್ತಲ್ವ, ಅಲ್ಲಿ ಜಾಸ್ತಿ ಯೂಸ್ ಮಾಡಲಿ ಬಿಸಿಲೆಲ್ಲ ಓಡಾಡುವಾಗ ಅಂತ. ಹಾಗೆ ಟೋಪಿಗಳು ಕೂಡ 3 ಜನಕ್ಕೂ ಹ್ಯಾಟ್ಸ್ ತಂದಿದ್ದೀನಿ. ಆಂಟಿಯರಿಗೆಲ್ಲ ಸ್ವಲ್ಪ ಬಿಸಿಲಿರುತ್ತಲ್ವ, ಹಾಕ್ಕೊಂಡ್ಲಿ ಬಿಸಿಲಿರುವಾಗೆಲ್ಲ ಅಂತ ಅಂದ್ಬಿಟ್ಟು ಎಲ್ಲದನ್ನೂ ಕೂಡ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಲ್ಲ, ಅಮ್ಮ ಫೋನ್ ಮಾಡಿ ಚೆನ್ನಾಗಿ ಬೈದರು, ಬೇಡ ಸೀರೆ ಹಾಕು, ಏನು ಮಾಡ್ತೀಯ ಅಷ್ಟು ಸೀರೆಗಳನ್ನ ತೊಗೋತೀಯ ಅಂತೆಲ್ಲ. ಸರಿ ಆಯಿತು, ಅಮ್ಮನಿಗೆ ಯಾಕೆ ಬೇಜಾರು ಮಾಡೋದು ಅಂತ ಸೀರೆನ ಹಾಕೋತಾ ಇದ್ದೀನಿ. ಇವತ್ತು ಥರ್ಸ್ಡೇ, ಸೊ ಬಸ್ಸಲ್ಲಿ ಹೋಗ್ಬೇಕು ಇವತ್ತು. ಆ್ಯಕ್ಚುಲಿ ಹಸ್ಬೆಂಡ್ ಬಸ್ಸಲ್ಲಿ, ಏನು ಮಾಡೋಕ್ಕಾಗಲ್ಲ, ಕಾರಲ್ಲೇ ಇದೆ ಅಮ್ಮನ ಮನೇಲೆ, ಅದಕ್ಕೋಸ್ಕರ ಬರುವಾಗ ಕಾರ್ ವಾಪಸ್ ತಗೊಂಬರೋಣ ಅಂತ. ಹಸ್ಬೆಂಡು ಮಾರ್ನಿಂಗ್ ಬಂದುಬಿಡ್ತಾರೆ ನಾಳೆ, ನಾನು ಈವ್ನಿಂಗ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಗನಿಗೆ ಕ್ರಿಕೆಟ್ ಕ್ಲಾಸು ಸ್ಯಾಟರ್ಡೇ ಸಂಡೇ ಇರೋದಿಲ್ಲ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಲಾಸ್ಟು. ಸೊ ಹಬ್ಬಕ್ಕೂ ಕೂಡ ಮಂಡೇ ಟ್ಯೂಸ್ಡೇ ಹಬ್ಬ ಅಲ್ವಾ, ಹಬ್ಬಕ್ಕೆ ಮಗ ಇಲ್ಲ ಅಂದರೆ ಮನೇಲಿ ಹೇಗೆ, ನಮ್ಮ ಅತ್ತೆ ಆಗಲೇ ಫೋನು ಬನ್ರಮ್ಮ ಇಲ್ಲೇ ಬನ್ನಿ, ಮಗ ಚಿಂಟುನ ಕರ್ಕೊಂಬ ಅಂತ. ಸೊ ಅದಕ್ಕೋಸ್ಕರ ಕರ್ಕೊಂಡು ಬರೋಣ ಹಾಗೆ ಈವ್ನಿಂಗ್ ಅಂತ ಅಂದ್ಕೊಂಡ್ರು ಅಂಥದ್ದು. ಹಾಗೆ ನಾನು HSR ಲೇಔಟಲ್ಲಿ ಒಂದು ಏನು ಹೇಳ್ತೀವಿ, ನಮ್ಮ ಟೈಮ್ ಚೆನ್ನಾಗಿದೆಯೋ ಇಲ್ವೋ ಏನೋ ಕೇಳೋಣ ಅಂತ ಅಂದ್ಬಿಟ್ಟು HSR ಲೇಔಟಲ್ಲಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅಂದರೆ ಅಲ್ಲಿ ಗಾಯತ್ರಿ ಟೆಂಪಲ್ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ನಾನು ತುಂಬ ಸತಿ ಹೋಗಿದ್ದೀನಿ, ಅಲ್ಲೊಂದು ಸ್ವಲ್ಪ ಏನೋ ಕೇಳೋದಿತ್ತು, ಅಲ್ಲಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅವ್ರು ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಲ್ ಬ್ಯಾಕ್ ಮಾಡಿದ್ರೆ ಅಲ್ಲಿ ಹೋಗಿ ಸಂಜೆ ಹಾಗೆ ಮಗನ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಮತ್ತೆ ನನಗೆ ಕಾಮೆಂಟ್ ಮಾಡಿಬಿಡಿ, ಅದು ಯಾರೋ ಒಬ್ರು ಇದ್ದಾರೆ, ಅದು ಏನಕ್ಕೆ ಹಂಗೆ ಕಾಮೆಂಟ್ ಮಾಡ್ತಾಯಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ನಂಗೆ ಇದ್ರ ಬಗ್ಗೆ ಇನ್ನೊಂದು ವೀಡಿಯೋಲಿ ಮಾತಾಡ್ತೀನಿ. ಈ ವಿಡಿಯೋಲಿ ನನಗೆ ಟೈಮ್ ಸಾಕಾಗಲ್ಲ. ಅಮ್ಮನ ಮನೆಗೆ ಹೋಗ್ಬಿಡಿ, ಮತ್ತೆ ತಮ್ಮನ ಮದುವೆ ಆಗಿದೆ ಅಲ್ವಾ, ಹಂಗೆ ಹಿಂಗೆ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ? ನೀವು ಮದುವೆ ಆಗಿದೆ ಅನ್ಕೋತೀನಿ ನಿಮಗೂ ಕೂಡ, ಹಾಗಾದರೆ ನಿಮ್ಮ ಮನೆಗೆ ನಿಮ್ಮ ಹೆಣ್ಮಕ್ಳು ಯಾರೂ ಬರಲ್ವಾ? ಸೊ ಆ ಕಂಫರ್ಟ್ ಝೋನ್ ನೀವು ಕೊಟ್ಟಿಲ್ವಾ ಅಂತ ನಾನು ಕೇಳ್ತೀನಿ. ನಾನು ಯಾವತ್ತೂ ಕೂಡ ಅದನ್ನು ಯೋಚನೆ ಮಾಡೇ ಇಲ್ಲ. ಅವ್ರ ಅಪ್ಪ ಅಮ್ಮನ ಮನೆ, ಅವ್ರು ಯಾವಾಗ ಬೇಕೋ ಬರ್ಬೋದು. ನಮ್ಮ ಮನೇಲಿ ನಾನು ಹಂಗೇ. ಸೊ ನಮ್ಮ ಮನೇಲಿ ಎಷ್ಟು ಖುಷಿಯಾಗಿರ್ತೀವಿ ನಾವು. ನಾನು ಒಂದು ಮಾತೇ ಹೇಳ್ತೀನಿ, ನಾವೆಷ್ಟು ಕಂಫರ್ಟ್ ಝೋನ್ ಕೊಡ್ತೀವಿ, ಇನ್ನೊಬ್ಬರು ಕೂಡ ಅಷ್ಟೇ ಕಂಫರ್ಟಬಲಾಗಿ ಇರ್ತಾರೆ, ಓಕೆನಾ? ನಾವು ಯಾರೋ ಹೊಸೊಬ್ಬರು ಬಂದಿದ್ದಾರೆ ಅಂತ ಅಮ್ಮನ ಮನೆಗೆ ಹೋಗೋದು ಅವಾಯ್ಡ್ ಮಾಡೋದಾಗಲಿ, ಅಮ್ಮನ ಜೊತೆ ಇರೋದು ಅವಾಯ್ಡ್ ಮಾಡೋದಾಗಲಿ, ಅಥವಾ ಅವ್ರ ಜೊತೆ ಇರೋದನ್ನ ಅವಾಯ್ಡ್ ಮಾಡೋದಾಗಲಿ ಮಾಡದೆ ಒಂದು ಹೆಲ್ತಿ ರಿಲೇಷನ್ಶಿಪ್ ಇರೋದೇ ಇಲ್ಲ, ಸರಿನಾ? ನಾನು ಹೇಳೋದು ಒಂದೇ, ಒಂದು ಹೆಲ್ತಿ ರಿಲೇಷನ್ಶಿಪ್ ಇರಬೇಕು ಅಂದರೆ ಎಲ್ಲವೂ ಕೂಡ ನಾರ್ಮಲ್ ಆಗಿರಬೇಕು. ನಾವು ಎಲ್ಲನೂ ಚೇಂಜ್ ಮಾಡ್ಕೋತೀವಿ, ಆರ್ಟಿಫಿಷಿಯಾಲಿಟಿ ತರ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ನನಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ಸೂಕ್ಷ್ಮಗಳು ಹೆಂಗಿರಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ 3 ಜನ ನಾದಿಯ ನನಗೂ ಕೂಡ ಇರೋದು. ನನ್ನ ಹತ್ರ ಯಾರೂ ಕೂಡ ಆ ಥರ ನಡ್ಕೊಂಡು ಇಲ್ಲ, ನಾನು ಯಾರ ಹತ್ರನೂ ಕೂಡ ಆ ಥರ ನಡ್ಕೊಳೋದು ಇಲ್ಲ. ಸೊ ನನಗೂ ಸಿಕ್ಕಿರೋ ಅಂತಹ ಇಂದು ಕೂಡ ಅದೇ ಥರನೇ ಇದ್ದಾಳೆ ನಮ್ಮ ಹತ್ರ. ಸೊ ಹಾಗೆ ನಮ್ಗೆ ಅಷ್ಟು ಕಂಫರ್ಟಬಲ್ ಆಗಿರ್ತೀವಿ. ಹಾಗಂತ ನಾನು ಯಾವಾಗ ಹೋಗಿ ಅಲ್ಲಿ ಇರೋದೇ ಇಲ್ಲ. ನೀವು ನೋಡಿರ್ಬೋದು ನನ್ನ ಬ್ಲಾಗ್ಸಲ್ಲಿ. ತಮ್ಮನ ಮದುವೆ ಇತ್ತು ಅಂತ ಸ್ವಲ್ಪ ದಿವಸ ಇದ್ದೆ. ಆಲ್ಮೋಸ್ಟ್ ನಾನು ಇವಾಗ ಕೋಲಾರ ಶಿಫ್ಟ್ ಆದಾಗಿಂದ ಸ್ವಲ್ಪ ಹತ್ರ ಆಗುತ್ತೆ ಹೋಗಿ ಬರೋಕ್ಕೆ ಅಂತ ಹೋಗ್ತಿದ್ದೀನಿ ಅಷ್ಟೇ. ಮುಂಚೆ ಎಲ್ಲ ಯಾವಾಗೋ ಹೋಗ್ತಾ ಇದ್ದು ಅಷ್ಟೇ. ಹೋದ್ರೂ ನಾವು ಸ್ಯಾಟರ್ಡೇ ಹೋಗ್ತೀವಿ, ಸಂಡೇ ವಾಪಸ್ ಬರ್ತೀವಿ. ನಾನೇನು ವಾರಗಟ್ಟಲೆ ಇರಲ್ಲ. ಮಗನ ಹಾಲಿಡೇ ಇದೆ ಅಂತ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಅರ್ಥ ಆಗಲ್ಲ ನಿಮಗೆ, ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋಲಿ ಮಾತಾಡ್ತೀನಿ. ಪ್ಲೀಸ್ ಆ ಥರ ನೆಗೆಟಿವ್ ಕಮೆಂಟ್ಸ್ನ ಮಾಡಬೇಡಿ, ಸರಿನಾ? ನನಗೆ ಅರ್ಥ ಆಗ್ತಲ್ಲ, ನೀವು ಹೆಂಗಿದ್ದೀರಾ, ಅಷ್ಟು ಕಂಫರ್ಟಬಲಾಗಿ ಇಲ್ವಾ ನಿಮ್ಮ ಒಂದು ಫ್ಯಾಮಿಲಿಯ ಜೊತೆ ಅಂತ ಅನ್ಕೋತೀನಿ. ಏನೋ ಬಿಡಿ, ಇನ್ನೊಂದ್ಸತಿ ಮಾತಾಡೋಣ. ಈಗ ಆಲ್ಮೋಸ್ಟ್ KR ಪುರಂ ರೀಚ್ ಆದ್ವಿ. ನನ್ನ ತಮ್ಮನ ಕಾಲ್ ಮಾಡಿದೆ, ಅವನು ಕಾರ್ ತೊಗೊಂಡು ಬರ್ತಾಯಿದ್ದಾನೆ. ಅಲ್ಲಿಂದ ಮಗನ ಕ್ರಿಕೆಟ್ ಕ್ಲಾಸ್ ಹತ್ರ ಹೋಗಿ ಅಲ್ಲಿಂದ ಅವನ್ನ ಪಿಕ್ ಮಾಡಿಕೊಂಡು ಹಸ್ಬೆಂಡೆಲ್ಲ ನೋಡಿ ಅಲ್ಲಿ
ಅವ್ನು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಮ್ಮಂದು ಇಬ್ಬರು ಬಂದಿದ್ದರು, ರೋಚನ್ ಅಭಿ ಇಬ್ಬರು ಕೂಡ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದು ಮನೆಗೂ ಕೂಡ ಎಲ್ಲರೂ ಇದ್ರಲ್ಲ ಸಮೋಸ ಮತ್ತು ಸಮೋಸನ ತೊಗೊಂಡ್ವಿ. ಎಲ್ಲರೂ ಇದ್ದಾರೆ, ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಕೂಡ ಬಂದಿದ್ದರು. ಹಾಗಾಗಿ ಹಲೋ ಎಲ್ಲಿ ಚಿಟ್ಟು ನಮ್ಮಮ್ಮನ ಟೈಮ್ ಆಗೋಯ್ತಮ್ಮ. ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಅವರು. ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಎಂದು ನೋಡು ಗಾಯತ್ರಿ ನೋಡು. ನಾವು ಹೋಗೋಷ್ಟರಲ್ಲಿ ಅಮ್ಮ ಇಂದು ಚಿಕ್ಕಮ್ಮ ಅಂದ್ರೆ ಎಲ್ಲ ರೆಡಿ ಆಗಿದ್ರು. ಸೊ ನೀವೆಲ್ಲ ಹೊರಡ್ರಿ ನಮ್ಮನ ಜೊತೆ ಅಂತ ಕಳಿಸಿದ್ವಿ. ಅದಾದಮೇಲೆ ನನ್ನ ತಂಗಿ ಹಸ್ಬೆಂಡ್ ಬರಬೇಕಿತ್ತು ಆಫೀಸಿಂದ. ಸೊ ಅವ್ರು ಬಂದಮೇಲೆ ನಾವೆಲ್ಲರೂ ಕೂಡ ಒಂದು ಕಾರಲ್ಲಿ ಹೊರಡ್ವಿ. ಸೊ ಫಂಕ್ಷನ್ ಕೂಡ ಇನ್ನು ಅವಾಗ ತಾನೇ ಸ್ಟಾರ್ಟ್ ಆಗ್ತಾಯಿತ್ತು ಅಷ್ಟೇ. ಅಮ್ಮಂದ್ರೆ ಹಂಗೆ ಅಲ್ವಾ, ಸ್ವಲ್ಪ ಅರ್ಜೆಂಟ್ ಅವರಿಗೆ ಬೇಗ ಬೇಗ ಹೋಗಬೇಕು ಅಂತ. ಮದುವೆ ಬಂದು ಅಮ್ಮನ ಲೇಔಟಲ್ಲಿರುವಂಥವ್ರದ್ದೇ. ನನ್ನ ತಮ್ಮನಿಗೆ ತುಂಬ ಬೆಸ್ಟ್ ಫ್ರೆಂಡು. ನಮ್ಮನೆ ಗೃಹ ಪ್ರವೇಶಕ್ಕೆ ಪ್ರತಿಯೊಂದಕ್ಕೂ ಬಂದಿದ್ರು ಅವರು. ಅದಕ್ಕೋಸ್ಕರ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ನಾನು ಹಸ್ಬೆಂಡು ಮತ್ತು ನನ್ನ ತಂಗಿ ಅವ್ರ ಹಸ್ಬೆಂಡು ಎಲ್ಲರೂ ಕೂಡ ಬಂದಿರುವಂಥದ್ದು. ತುಂಬ ಕ್ಲೋಸ್ ಆಗಿರ್ತಾರೆ. ಅವ್ರ ಲೇಔಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಸತಿ. ನನ್ನ ತಮ್ಮನಿಗೆ ಆಫೀಸ್ ಬೇರೆ ಇರೋದ್ರಿಂದ ಅವ್ನು ಅರ್ಜೆಂಟ್ ಮಾಡ್ತಿದ್ದ, ಬೇಗ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ವಿಶ್ವ 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 ಏ ವಿಶ್ವ ಟೈಮ್ ಆಯ್ತು, ಹೋಗ ಆಫೀಸ್ಗೆ. ಊಟ ಮಾಡು. ಒಂದು ಲ್ಯಾಪ್ಟಾಪ್. ಮದುವೆ ಎಷ್ಟು ಬೇಗ ಆಯ್ತು ಗೊತ್ತಾ. ಬಂದಿದ್ದು ಫೋಟೋ ತೆಗೆಸ್ಕೊಂಡಿದ್ದು, ಊಟಕ್ಕೆ ಬಂದಿದ್ದು ಎಲ್ಲ ನಮ್ಮ ವಿಷ್ಣುನ ಮಹಿಮೆ. ಇಲ್ಲಿ ನೋಡು ಸುಂದರ, ಎಲ್ಲರೂ ಕೇಳ್ತಾ ಇರ್ತಾರೆ ವಿಷ್ಣು ಕೆಲಸ ಏನು ಕೆಲಸ ಅವ್ನಿಗೆ ಆಫೀಸ್ ಇದೆ 9:30ಗೆ. ಕ್ಯಾಬ್ ಬುಕ್ ಆಗ್ತಾ ಇಲ್ಲ, 9:30 ಆಗಿದೆ. ಬೇಗ ಬೇಗ ಪಡಿಸೋನು. ಅದೆಂತಕ್ಕೆ ಊಟ ನಾನು ಹೇಳಿದೆ, ಎಲ್ಲಿ ಕೇಳ್ತೀರಾ ನೀವು? ಆ್ಯಕ್ಚುಲಿ ಏನಾಯ್ತಂದರೆ ಊಟ ಕೂತ ವಿಶ್ವ ಊಟನೇ ಮಾಡೋಕ್ಕೆ ಮುಂಚೆ ಬಡ್ಸೋಕ್ಕೂ ಮುಂಚೆನೇ ಕ್ಯಾಬ್ ಬಂದುಬಿಡ್ತು, ಹೊರಟೋಗ್ಬಿಟ್ಟ. ನಾನು ಆಮೇಲೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಸ್ಬೆಂಡ್ ಹೇಳ್ತಿದ್ರು ಕೊಡು ಕ್ಯಾಬ್ ಡ್ರೈವರ್ನು ಕೂಗ್ತೀನಿ, ಊಟ ಮಾಡ್ಕೊಂಡು ಹೋಗ್ತಾರೆ, ಊಟ ಮಾಡ್ಕೊಂಡು ಹೋಗು, ಕೂತ್ಮೇಲೆ ಹೋಗಬಾರ್ದು ಅಂತ. ಬಟ್ ಆಫೀಸ್ ಟೈಮ್ ಆಗುತ್ತೆ ಅಂತ ಹೊರಟ್ಬಿಟ್ಟ. ಹಿಂಗಾಗುತ್ತೆ ನೋಡಿ ಕೆಲಸ. ಮದುವೆ ಮುಗಿಸ್ಕೊಂಡು ಬಂದು ಅಮ್ಮವರೆಲ್ಲ ಅಲ್ಲೇ ಇದ್ದಾರೆ, ನಾವು ಮಾತ್ರ ಬಂದು ನಾನು ನನ್ನ ತಂಗಿ ಹಸ್ಬೆಂಡು. ನಾವು ವಿಹು ನೋಡಲಿ ಸ್ವಲ್ಪ ಸಲ ಬಿಚ್ಚನ ಸ್ವಲ್ಪ. ನನ್ನ ಮಗ ನೋಡಿ ಟೈಟ್ ಆಗೋಯ್ತಪ್ಪ. ರೂಮ್ ನೋಡಿ ಹೆಂಗಾಗಿದೆ ಅಂತ ಬಿಚ್ಚಿ 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 ಬಿಸಾಕಿದೀವಿ. ಮದುವೆ ಇದ್ದಿದ್ದು ಅಮ್ಮನ ಲೇಔಟ್ ಅವ್ರದ್ದೇ ಆಗಿರೋದ್ರಿಂದ ನೈಟ್ ಎಲ್ಲರೂ ಕೂಡ ಇಲ್ಲೇ ಉಳ್ಕೊಂಡ್ವಿ. ನನಗೂ ಕೂಡ ಅವರು ಏನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಲ್ಲ ಅವ್ರು ಕಾಲ್ ಬ್ಯಾಕ್ ಮಾಡಿದ್ರು. ಸೊ ತೊಗೊಂಡಿದ್ದೀನಿ ಅಂತ. ಸೊ ಹಸ್ಬೆಂಡ್ ಬೆಳಗ್ಗೆನೇ ಹೊರಟರು. ನಾವು ಸಂಜೆ ಮಗನ ಕ್ರಿಕೆಟ್ ಕ್ಲಾಸಿಗೆ ಬಿಟ್ಟು ಇಲ್ಲಿ ಬಂದ್ವಿ. HSR ಲೇಔಟಲ್ಲಿ ಗಾಯತ್ರಿ ಟೆಂಪಲ್ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಸೊ ನಾವೇನಾದರೂ ಶಾಸ್ತ್ರ ಇದೆಲ್ಲ ಕೇಳಬೇಕು, ಏನಾದರೂ ಕನ್ಫ್ಯೂಷನ್ಸ್ ಇರುತ್ತಲ್ಲ ಲೈಫ್ ಅಂದಮೇಲೆ, ಅದು ಇದು ಏನಾದರೂ ಕೇಳಬೇಕು ಅಂದರೆ ಇಲ್ಲೇ ಬರೋದು. ಸೊ ನಮಗೆ ಕೊಟ್ಟಿದ್ದ ಟೈಮಿಂದ ಒಂದು 10 ನಿಮಿಷ ಬೇಗ ಬರೋಣ ಅಂತ ಬಂದ್ವಿ. ನನಗೆ ಇದ್ದಿದ್ದಂಥ ಡೌಟ್ಸ್ನೆಲ್ಲ ಕೇಳಿಕೊಂಡು ಅಲ್ಲಿಂದ ಹೊರಟಿದ್ದಂಥದ್ದು. ನೆಕ್ಸ್ಟ್ ನನ್ನ ಮಗನ ಪಿಕ್ ಮಾಡೋಕ್ಕೆ ಅಂತ. ಟೈಮ್ ಬಂದು 7:30 ಆಗಿಬಿಟ್ಟಿದ್ದು. ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಬೇಡ ಬರಬೇಡ ಬೆಳಗ್ಗೆ ಎದ್ದು ಬಾ, ಇಷ್ಟೊತ್ತಲ್ಲಿ ಬೇಡ ಅಂತ ಹೇಳಿದ್ರು. ಓಕೆ ಡನ್ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಆಲ್ಮೋಸ್ಟ್ 7:30ಗೆಲ್ಲ ಅಮ್ಮನ ಮನೆ ಬಿಟ್ರಿ. ಅಮ್ಮ ಇಂದು ತಮ್ಮ ಎಲ್ಲರೂ ಕೂಡ ಚಿಂತಾಮಣಿಗೆ ಹೊರಟಿದ್ರು, ಟೆಂಪಲ್ಗೆ ಹೋಗಬೇಕು. ಹಾಗೆ ಒಂದು ಸ್ವಲ್ಪ ಕೆಲಸ ಇದೆ, ಇಂದು ನಾವು ಅವ್ರ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ. ಸೊ ಅವ್ರ ಜೊತೆ ನಾವು ಕೂಡ ಡ್ರಾಪ್ ತೊಗೊಂಡ್ವಿ ಹೊಸಕೋಟೆ ತನಕ. ನೋಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.